ಇವತ್ತು ಶ್ರೀಲಂಕಾದ ಕೊಲಂಬೋದಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಮುಖಾಮುಖಿ ಆಗ್ತಾ ಇದೆ. ಇವತ್ತು ಇಂಡಿಯಾ ಗೆಲ್ಲೇಬೇಕು ಅಂತ ಎಲ್ಲಾ ಅಭಿಮಾನಿಗಳು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಮೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳು ಕೂಡ ಇವತ್ತು ಇಂಡಿಯಾ ಗೆಲ್ಲೇಬೇಕು ಅಂತ ವಿಶೇಷವಾಗಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ 101 ತೆಂಗಿನಕಾಯಿಯನ್ನ ಒಡೆಯುವ ಮೂಲಕ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಚಿಯರ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ಸ್ತಾ ಹೋಗೋಣ. ಹೇಗಿದೆ ಇವತ್ತಿನ ಪೂಜಾ ಕಾರ್ಯಕ್ರಮ? 101 ತೆಂಗಿನಕಾಯಿ ಹೊಡಿತಾ ಇರೋದ್ರಿಂದ ಇಲ್ಲಿ ಜೋಶ್ ಹೇಗಿದೆ ಅನ್ನೋದನ್ನ ನೋಡೋಣ. ಸರ್, ಇವತ್ತು 101 ತೆಂಗಿನಕಾಯಿ ಹೊಡಿತಾ ಇದ್ದಾರೆ, ಜೊತೆಗೆ ಪೂಜಾ ಕಾರ್ಯ ಕೂಡ ನಡೀತಾ ಇದೆ. ಇಂಡಿಯನ್ ಕ್ರಿಕೆಟ್ ಟೀಮ್ ಗೆಲ್ಲಬೇಕು ಅನ್ನೋದಕ್ಕೆ ಯಾವ ರೀತಿಯೆಲ್ಲ ತಯಾರು ಮಾಡ್ಕೊಂಡಿದ್ದಾರೆ? ವಿಶೇಷವಾಗಿ ಏನಂದ್ರೆ ಇವತ್ತು ಮಹಾಶಿವರಾತ್ರಿ ಹಬ್ಬ ನಮ್ಮ ಭಾರತ ದೇಶದಲ್ಲಿ, ನಮ್ಮ ದೇಶದ ಕಾಶ್ಮೀರ ಮತ್ತು ಹಿಮಾಲಯ ಪರ್ವತದಲ್ಲಿ ಶಿವನ ಒಂದು ಆಶೀರ್ವಾದದಲ್ಲಿ ಇವತ್ತು ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದೆ. ಇಂಡಿಯಾ ಪಾಕಿಸ್ತಾನ ಪಂದ್ಯ. ಯಾವತ್ತೂ ನಮ್ಮ ಭಾರತ ದೇಶ ಎಲ್ಲೂ ಸೋತಿಲ್ಲ. ಪಾಕಿಸ್ತಾನ ಮೇಲೆ ಇವತ್ತು ನಾವು ವರ್ಲ್ಡ್ ಕಪ್ಪಲ್ಲಿ ಸೋತಿಲ್ಲ. ಅದರ ಒಂದು ವಿಶೇಷ ಏನಂದರೆ ಮತ್ತೆ ನಮ್ಮ T20 ಮ್ಯಾಚಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ಮತ್ತೆ ಕಪ್ಪು ಗೆದ್ಕೊಂಡ್ಬರ್ತೀವಿ ಒಂದು ಆಶಾಭಾವನೆಯಿಂದ ಇವತ್ತು ನಾವು ರಾಮೇಶ್ವರ ದೇವಸ್ಥಾನದಲ್ಲಿ ಮತ್ತು ಬೆಳಗ್ಗೆಯಿಂದ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿ ದೇವರಿಗೆ ಅಭಿಷೇಕವನ್ನು ಮಾಡಿ ಇವತ್ತು ಪ್ರತಿಯೊಂದು ದೇವಾಲಯದಲ್ಲೂ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಯುವ ಕಾಂಗ್ರೆಸ್ ಮಿತ್ರರು ಎಲ್ಲರೂ ಸೇರಿ ನಾವು ಪ್ರತಿಯೊಂದು ದೇವಸ್ಥಾನಗಳಲ್ಲಿ 101 ತೆಂಗಿನಕಾಯಿ ಈಡುಗಾಯಿ ಸೇವೆಯನ್ನು ಮಾಡಿ ಭಾರತ ದೇಶ ಗೆದ್ದೇ ಗೆಲ್ಲುತ್ತೆ, ಗೆಲ್ಲೇಬೇಕು. ನಮ್ಮ ಎಲ್ಲ ಪ್ರತಿಯೊಬ್ಬ ಪ್ರಜೆಗಳ ಒಂದು ಅಭಿಲಾಷೆ ಏನಂದರೆ ಪಾಕಿಸ್ತಾನ ಮೇಲೆ ಗೆಲ್ಲೇಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ. ಪ್ರತಿ ಟೈಮ್ ಇಂಡಿಯಾ ಸರ್, ಪ್ರತಿ ಸಲ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆದಾಗ ಇದೇ ತರ ಮಾಡ್ತೀರಾ ಅಥವಾ ಈ ಸಲ ಫಸ್ಟಾ? ನಾವು ಪ್ರತಿ ಸಲ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆದಾಗ ನನಗೆ ಬುದ್ಧಿ ಬಂದಾಗಿದೆ ಈ ಥರ ಸೇವೆ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಅದಕ್ಕೆ ನಮ್ಮೆಲ್ಲ ಯುವಕರು ನಮ್ಮ ಜೊತೆಲಿ ಇರ್ತಾರೆ. ಒಂದು ಕಾರಣ ಏನಂದರೆ ಈ ಒಂದು ಈ ಕಪ್ಪನ್ನ ನಾವೇನೋ ಗೆದ್ದರೆ ಪಾಕಿಸ್ತಾನಕ್ಕೆ ಮತ್ತೆ ಮುಖಭಂಗ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ನಮ್ಮ ಭಾರತ ತಂಡದ ಸೂರ್ಯಕುಮಾರ್ ನಾಯಕತ್ವದಲ್ಲಿ 11 ಜನ ಇದ್ದಾರೆ. ನನಗೆ ಎಸ್ಪೆಷಲಿ ಏನಂದರೆ ಎಲ್ಲ ಆಟಗಾರರು ತುಂಬ ಪ್ರೀತಿ ಇದ್ದಾರೆ. ಅದರಲ್ಲೂ ನನಗೆ ಅಂದರೆ ಹಾರ್ದಿಕ್ ಪಾಂಡ್ಯ ಇವತ್ತು ಒಳ್ಳೆ ಮ್ಯಾಚ್ ಆಡ್ತಾರೆ ಅಂತ ಓಕೆ. ಹಾರ್ದಿಕ್ ಪಾಂಡ್ಯ ಎಷ್ಟು ಸ್ಕೋರ್ ಹೊಡಿಬೋದು ಅನ್ಸುತ್ತೆ ಸರ್ ಇವತ್ತು? ಅದೇ ಮ್ಯಾಚ್ ಅಲ್ವಾ, ಪಂದ್ಯದಲ್ಲಿ ನಾವೇನು ನಿರೀಕ್ಷೆ ಮಾಡೋಕ್ಕಲ್ಲ. ಚೆನ್ನಾಗಿ ಆಡ್ತಾರೆ. ನಮಗೇನಂದರೆ ವಿರಾಟ್ ಕೊಹ್ಲಿ ಇದ್ದರೆ ಮಜಾನೇ ಬೇರೆ ಇರ್ತಾಯಿತ್ತು. ಹೈ ವೋಲ್ಟೇಜ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಇದ್ದರೆ ಡಬಲ್ ಹೈ ವೋಲ್ಟೇಜ್ ಆಗಿರೋದು. ಆದರೂ ನಮ್ಮದು ಒಂದೇ ಒಕ್ಕರಳು ಧ್ವನಿ, ಭಾರತ ದೇಶ ಇವತ್ತು ಪಾಕಿಸ್ತಾನ ಮೇಲೆ ಗೆದ್ದೇ ಗೆಲ್ಲುತ್ತೆ. ಭಾರತ್ ಮಾತಾ ಕಿ ಜೈ. ಓಕೆ, ಈಡ್ಗಾಯಿ ಹೊಡಿತಾ ಇದ್ದೀರಾ, 101 ಈಡ್ಗಾಯಿ ಹೊಡಿತಾ ಇರೋದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮ ಪ್ರತಿಯೊಂದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಏನಾಗುತ್ತೋ ನಾವು ಪ್ರತಿಯೊಂದು ಸತಿ ನಮ್ಮ ಪ್ರತಿಯೊಂದು ದೇವಸ್ಥಾನದಲ್ಲೂ ನಾವು 101 ತೆಂಗಿನಕಾಯಿ ಪೂಜೆ ಅಂತೂ ಮಾಡ್ತೀವಿ, ಈಡ್ಗಾಯಿ ಹೊಡಿತೀವಿ. ಅದೆಲ್ಲ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಂದರೆ ನಾವು ಪ್ರತಿ ಸತಿನೂ ನಾವು ಪೂಜೆ ಅಂತ ಮಾಡ್ತೀವಿ ಮೇಡಮ್. ಇವತ್ತು 101 ತೆಂಗಿನಕಾಯಿ ಹೊಡೆದ್ಬಿಟ್ಟು ನಾವು ಇವತ್ತು ಇಂಡಿಯಾ ಗೆಲ್ಲಬೇಕು ಅಂತ ನಾವು ಹಾರೈಸ್ತೀವಿ. ನಿನ್ನ ಏನು ಪುಲ್ವಾಮಾ ಅಟ್ಯಾಕ್ ಆಗಿ 7 ವರ್ಷ ಆಯಿತು, ಆವತ್ತು ಆ ಒಂದು ಇದಕ್ಕೆ ಇವತ್ತು ಮ್ಯಾಚ್ ವಿನ್ನಿಂಗ್ ತೋರಿಸ್ಬಿಟ್ಟು ಅವ್ರು ಮುಖಬಂಧ ಅಂತ ಮಾಡ್ತಾರೆ ಮೇಡಮ್. ಪುಲ್ವಾಮಾ ಅಟ್ಯಾಕ್ ಇವತ್ತು ಕೌಂಟರ್ ಕೊಟ್ಟು 100% ಕೌಂಟರ್. ಇವತ್ತು 101% 100% ಕೌಂಟರ್ ಅಂತ ಇವತ್ತು ಸೂರ್ಯಕುಮಾರ್ ಯಾದವ್ ಕಡೆಯಿಂದನೇ ಕೊಡ್ತೀವಿ ನಾವು ಇವತ್ತು. ಓಕೆ. ಇವತ್ತು ದೇವಸ್ಥಾನದಲ್ಲಿ ಪೂಜೆ ಏನೆಲ್ಲ ಪೂಜೆ ಮಾಡಿದ್ರಿ ಇವತ್ತು ಇಂಡಿಯಾ ಗೆಲ್ಲಬೇಕು ಅಂತ? ಮೇಡಮ್ ಆಲ್ಮೋಸ್ಟ್ ಏನು ವಿಶೇಷ ಅಭಿಷೇಕ ಇತ್ತು. ಮತ್ತು 101 ತೆಂಗಿನಕಾಯಿ ಇವತ್ತು ಏನು ಸುತ್ತಮುತ್ತ ಒಂದು 15 ದೇವಸ್ಥಾನಕ್ಕೆ 101 ತೆಂಗಿನಕಾಯಿ ಅಂತ ಹೊಡಿತಾ ಇದ್ದೀವಿ ನಾವು ಪ್ರತಿಯೊಂದು ಸತಿನೂ. ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಮೇಡಮ್. ಇವತ್ತೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಮ್ಯಾಚ್ ನೋಡ್ತೀರಾ? ಶಿವರಾತ್ರಿ ಇದೆ, ಶಿವನ್ ಪೂಜೆ ಮಾಡ್ತಿರೋ ಮ್ಯಾಚ್ ನೋಡ್ತಿರೋ? ಎರಡು ಮಾಡ್ತೀವಿ ನಾವು. ಓಕೆ. ಶಿವರಾತ್ರಿ ಜೊತೆಗೆ ಮ್ಯಾಚಿನ ಸಂಭ್ರಮ ಬೇರೆ ಜೊತೆಗಾಗಿದೆ. ಈ ಜಾಗನೇ ಅಲ್ವಾ, ಶಿವನ ಪ್ರಾರ್ಥನೆನೂ ಮಾಡ್ತೀವಿ, ಶಿವನ ಧ್ಯಾನವನ್ನು ಮಾಡಿ ನಮ್ಮ ಸನಾತನ ಧರ್ಮದ ದೇಶ ಇದು. ಈ ಇವತ್ತಿನ ಪ್ರಾರ್ಥನೆ ಸಕ್ಸಸ್ ಆಗ್ತೀವಿ. ನಾವು ಜಾಗರಣೆ ಜೊತೆಗೆ ಮ್ಯಾಚ್ ನೋಡ್ತೀವಿ, ಶಿವನ ಆರಾಧನೆಯನ್ನು ಮಾಡ್ತೀವಿ. ಇನ್ ಕೇಸ್ ಇಂಡಿಯಾ ಏನಾದರೂ ವಿನ್ ಆದ್ರೆ ಸ್ಪೆಷಲ್ ಪೂಜೆ ಏನಾದರೂ ಇದೆಯಾ ಶಿವನಿಗೆ? ಸ್ಪೆಷಲ್ ಜಾಗರಣೆ, ಪಟಾಕಿನ ಸಿಡಿಸಿ ಸಿಹಿನ ಹಂಚುವಂತ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ನಾವು. ಓಕೆ. ಸೊ ಫುಲ್ ಜೋಶ್ ಇದೆ ಎಲ್ಲರಲ್ಲೂ ಕೂಡ. 100% ಜೀತೇಗಾ. बोलो भारत माता की. ನೋಡಿದ್ರಲ್ಲ, ದೇವಸ್ಥಾನದಲ್ಲೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನ ಜೋಶ್ ಹೇಗಿತ್ತು ಅಂತ. ಎಲ್ಲರೂ ಹೇಳ್ತಾ ಇರೋದು ಒಂದೇ, ಇವತ್ತು ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. 11 ಜನ ಆಟಗಾರರು ಕೂಡ ಚಿಂದಿ ಉಡಾಯಿಸಿ ಪಾಕಿಸ್ತಾನಕ್ಕೆ ಇವತ್ತು ಮುಖಭಂಗ ಮಾಡ್ತಾರೆ ಅಂತ. ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರೋದು. ಏನಾಗುತ್ತೆ ಕಾದ್ ನೋಡೋಣ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆಗೆ ನಯನ ಶಂಕರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.